ಏನಾಯ್ತು ಆರ್ತಿಯವರೇ, ಯಾಕೆ ಹೀಗೆ ಆಡ್ತಿದ್ದೀರಾ? ನನಗೆ ಆದಿತ್ಯನೇ ಚಿಂತೆ ಆಗ್ತಿದೆ. ಅವನು ನೋಡ್ಕೊಂಡ್ ಬಂದೆ. ಅವನಿಗೆ ತುಂಬಾ ಜ್ವರ ಇದೆ. ಅವನು ಹೇಗಿದ್ರೆ ಏನು ಅಂತ ಆತಂಕ ಆಗ್ತಾ ಇದೆ. ತೊಗೊಳ್ಳಿ, ಫೋನ್ ಮಾಡಿ ಮಾತಾಡಿ, ನಿಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಲೋ ಹಲೋ ಅಮ್ಮ, ನಾನು ಆರ್ತಿ. ಈಗ ಆದಿತ್ಯ ಹೇಗಿದ್ದಾನೆ? ಎಚ್ಚರ ಆದ್ನ? ಅವನಿನ್ನೂ ಮಲಗಿದಾನ ಕಣೆ. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ಅಮ್ಮ, ಅವನು ನೆನಪಿಸ್ತೀರಾ? ಒಂದೇ ಒಂದ್ಸರಿ ನಾನು ಅವನ ಹತ್ರ ಮಾತಾಡ್ಬೇಕು. ಬೇಡ ಕಣೆ, ಡಾಕ್ಟ್ರು ಕೊಟ್ಟಿರೋ ಔಷಧಿ ಕೆಲಸ ಮಾಡ್ತಾ ಇದೆ. ಮಗು ಚೆನ್ನಾಗಿ ನಿದ್ದೆ ಮಾಡಿದೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾನಲ್ವಾ, ಅವಾಗ ಮಾತಾಡುವೆ ಅಂತೆ. ಅಮ್ಮ ಪ್ಲೀಸ್ ಅಮ್ಮ. ಬೇಡ ಆರ್ತಿ, ಅವನಿಗೆ ಎಚ್ಚರಾದ ತಕ್ಷಣ ನಾನೇ ಫೋನ್ ಮಾಡ್ತೀನಿ ಕಣೆ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಾನಿದ್ದೀನಲ್ವಾ ಇಲ್ಲಿ. ಅಮ್ಮ, ಆದಿತ್ಯ ಎದ್ದ ತಕ್ಷಣ ಫೋನ್ ಮಾಡಿಸೋದನ್ನ ಮರಿಬೇಡಿ ಅಮ್ಮ, ಪ್ಲೀಸ್. ಆಯ್ತು ಕಣೆ, ಖಂಡಿತ ಮಾಡಿಸ್ತೀನಿ, ಆಯ್ತಾ? ನೀವು ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ದೀರಾ? ಅಲ್ಲಿ ಶೋಭಮ್ಮ ಇದ್ದಾರೆ, ಆದಿತ್ಯನ ಚೆನ್ನಾಗೇ ನೋಡ್ಕೋತಾರೆ. ನೀವು ಇಷ್ಟೊಂದು ಆತಂಕ ಪಟ್ರೆ ನಿಮಗೂ ಹುಟ್ಟೋ ಮಗುಗೂ ತೊಂದರೆ ಆಗುತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ರೀ, ಅಲ್ಲೇನೋ ನಡೀತಾ ಇದೆ. ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆದಿತ್ಯಂಗೆ ಜ್ವರ ಬಂದಿರ್ಬೋದು, ಇಲ್ಲ ಅಂತಲ್ಲ. ಅದ್ರಲ್ಲಿ ಶಶಾಂಕ್ ಇದ್ದಾನೆ. ಪ್ಲೀಸ್ ನನ್ನ ಮಗನ ಉಳಿಸ್ಕೊಡಿ ಸೂರ್ಯ ಅವರು, ಪ್ಲೀಸ್ ಉಳಿಸ್ಕೊಡಿ. ಅಮ್ಮ 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 ಹಸು ಹೋಗ್ತದೆ. ಅದಿ ಅಮ್ಮ ಹಸು ಹೋಗ್ತದೆ. ಎಚ್ಚರ ಆಯ್ತು? ಅಮ್ಮ ಹಸು ಹೋಗ್ತದೆ. ಹಶ್ವಾಗ್ತಿದೆ ಕಂದ? ಅಮ್ಮ ಹಸು ಹೋಗ್ತದೆ. ಆಯ್ತು ಪುಟ್ಟು, ನಾನೇನಾದ್ರೂ ತಗೊಂಡ್ಬರ್ತೀನಿ ಆಯ್ತಾ? ಜಾಣ ಮಾಡ್ಕೊ. ಆದಿ ಆದಿ ಹೇಗಿದೆಯಾ ಈಗ? ಅಂಕಲ್, ನಾನು ಯಾಕಿನ್ನ ಇಲ್ಲಿದ್ದೀನಿ? ಅಮ್ಮ ಬಂದಿಲ್ವಾ ಇನ್ನ? ನಿಮ್ಮಮ್ಮ ಬಂದಿದ್ಲು, ನೀವು ಮಲ್ಕೊಂಡಿದ್ಯಲ್ಲ, ನಾಳೆ ಕರ್ಕೊಂಬಂದ್ಬಿಡು ಅಂತ ಹೇಳಿದ್ಲು. ನಾನು ಮನೆಗೆ ಹೋಗಿ ಸಾಕ್ಷಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ತಿಂಡಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ಲು. ಹಾಗಿದ್ರೆ ಈಗ ಅಮ್ಮ ಬರಲ್ವಾ? ನಾನಿದ್ದೀನಲ್ಲ, ಅಮ್ಮ ಯಾಕೆ? ನೀನು ಬೇಗ ಹುಷಾರಾಗು. ನಾಳೆ ನಾನೇ ನಿನ್ನ ಸ್ಕೂಲಿಗೆ ಕರ್ಕೊಂಡೋಗ್ತೀನಿ, ಓಕೆ? ಕಾಲು ತುಂಬ ನೋವ ಪುಟ್ಟ. ಅಂಕಲ್, ನಂಗಮ್ಮ ಬೇಕು. ಅದಿ ಕುಡಿಮ್ಮ, ನಾನು ಕುಡಿಸ್ತೀನಿ. ಇಲ್ಲ, ಅಜ್ಜಿನೇ ಕುಡಿಸ್ಲಿ. ನಾನು ನಿನ್ನ ಫ್ರೆಂಡ್ ಅಂಕಲ್ ಅಲ್ವಾ? ಇಲ್ಲ, ಅಜ್ಜಿನೇ ಕುಡಿಸ್ಲಿ. ಶಶಾಂಕ್, ಸುಮ್ಮನೆ ಇರು. ಅವನು ಹಠ ಮಾಡ್ತಾನೆ, ನಾನೇ ಕುಡಿಸ್ತೀನಿ. ಜಾಣ ಮರಿ ಆದಿ, ಜಾಣ ಮರಿ ಆದಿ. ಶಶಾಂಕ್, ನೀನು ಸ್ವಲ್ಪ ಆದಿ ಜೊತೆಯಲ್ಲೇ ಇರು. ನಾನು ಆರ್ತಿ ಫೋನ್ ಮಾಡಿ ಬರ್ತೀನಿ. ಎಚ್ಚರ ಆದ ತಕ್ಷಣ ಫೋನ್ ಮಾಡಿಸು ಅಂದಿದ್ಲು ಪಾಪ. ಬೇಡಮ್ಮ, ಇನ್ನೂ ಮಂಪ್ರಲ್ಲಿದ್ದಾನೆ. ಆರ್ತಿ ಜೊತೆ ಮಾತಾಡಿದ್ರೆ ಮನೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಾನೆ. ಅವನಿಗಿನ್ನೂ ಜ್ವರ ಬೇರೆ ಇಳ್ದಿಲ್ಲ. ನಾಳೆ ಮಾತಾಡಿದ್ರೆ ಆಯ್ತು. ತಾಯಿ ಕರಳು ನಿನ್ಗೆ ಅರ್ಥ ಆಗಲ್ಲ ಕಣೋ.
ಪಾಪ ಅವಳು ಒಂದಿನೂ ಆದಿತ್ಯನ ಬಿಟ್ಟು ಇದ್ದವಳಲ್ಲ. ಎಷ್ಟು ಆತಂಕದಲ್ಲಿ ಇದ್ದಾಳೆ ಗೊತ್ತಾ ಅವಳು. ಆದಿ ಜೊತೆ ಮಾತಾಡಿದ್ರೆ ಅವಳ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಅಮ್ಮ, ಆದಿತ್ಯ ಎಚ್ಚರಾದ್ನ? ಅದಕ್ಕೆ ಕಡೆ ಫೋನ್ ಮಾಡಿದ್ದು. ಈಗ ಹೇಗಿದ್ದಾನೆ? ಈಗ ಆರೋಗ್ಯವಾಗಿದ್ದಾನೆ, ಪರವಾಗಿಲ್ಲ. ಜ್ವರ ಕಡಿಮೆ ಆಗಿದೆ. ಹಾಲು ಕುಡಿಸಿದ್ದೀನಿ ಈಗಷ್ಟೇ. 1 ನಿಮಿಷ ಇರು, ರೂಮ್ ಹತ್ರನೇ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಮಾತಾಡುವಂತೆ. ಅದಿ ಮಲಗಿದ್ದಾನೆ. ಈಗಷ್ಟೇ ಎಚ್ಚರ ಇದ್ಮೇಲೋ. ಹಾಲು ಕುಡ್ದ ಅಲ್ವಾ, ನಿದ್ದೆ ಬಂದಿರಬೇಕು. ಆರ್ತಿ, ಅವನ್ ಮತ್ತೆ ಮಲ್ಕೊಂಡ್ಬಿಟ್ಟಿದ್ದಾನ ಕಣೆ. ಏನಮ್ಮ, ಈಗ ತಾನೇ ಮಾತಾಡಕ್ ಫೋನ್ ಕೊಡ್ತೀನಿ ಅಂತ ಹೇಳಿದ್ರೆ? ಹೌದು ಕಣೆ, ನಾನೇ ಅವನಿಗೆ ಹಾಲು ಕುಡಿಸಿದ್ದೀನಿ. ನಿನಗೆ ಫೋನ್ ಮಾಡಿ ಫೋನ್ ಒಳಗ್ ತರೋಷ್ಟರಲ್ಲಿ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ಶಶಾಂಕ್ ಜೊತೆ. ಬೇಕು ಅಂತಾನೆ ಆದಿತ್ಯನ ಬಲವಂತ ಮಾಡಿ ಮಲಗಿಸಿರ್ತಾನೆ. ಹಾಗೆಲ್ಲ ಏನೂ ಮಾಡಿಲ್ಲ ಕಣೆ. ನಾನು ಅವನಿಗೆ ಹಾಲು ಕುಡಿಸುವಾಗಲೇ ಮಗು ತೂಕಡಿಸ್ತಾ ಇತ್ತು. ಹೊಟ್ಟೆಗೆ ಬಿದ್ದ ತಕ್ಷಣ ಚೆನ್ನಾಗಿ ನಿದ್ರೆ ಬಂದ್ಬಿಟ್ಟಿದೆ ಅಷ್ಟೇ. ನೀವೆಲ್ಲರೂ ಸೇರ್ಕೊಂಡು ನನ್ನಿಂದ ನನ್ನ ಮಗನ ದೂರ ಮಾಡ್ತಾ ಇದ್ದೀರಾ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾನು ಹಾಗೆ ಮಾಡೋ ಹಾಗಿದ್ರೆ ನಿನಗೆ ಫೋನೇ ಮಾಡ್ತಿರ್ಲಿಲ್ಲ ನಾನು. ಅಮ್ಮ, ಆದಿತ್ಯನ ಹತ್ರ ನೀವೇ ಇರಿ, ಶಶಾಂಕನ ಬಿಡಬೇಡಿ ಪ್ಲೀಸ್. ಆಯ್ತು ಕಣೆ, ನಾನೇ ಆದಿ ಜೊತೆ ಇರ್ತೀನಿ. ನೀನೀಗ ಅವನ ಬಗ್ಗೆ ಯೋಚನೆ ಮಾಡದೆ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋ. ಅಮ್ಮ, ಮತ್ತೆ ಆದಿತ್ಯಂಗೆ ಎಚ್ಚರಾದ್ರೆ ಫೋನ್ ಮಾಡಿ. ಆಯ್ತು, ಖಂಡಿತವಾಗಿ ಫೋನ್ ಮಾಡ್ತೀನಿ. ಆದಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದಾಳೆ ಅವಳು ಅಂದ್ರೆ, ಎಲ್ಲ ಅವಳ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಿದೆ. ನಾನು ಫೋನ್ ತಗೊಂಡು ಬರೋಷ್ಟರಲ್ಲಿ ಇವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಆದಿ ಜೊತೆ ಮಾತಾಡಿದ್ರಾದ್ರೂ ಅವಳಿಗೆ ಸ್ವಲ್ಪ ಸಮಾಧಾನ ಆಗಿರೋದು. ರಾತ್ರಿ 11 ಗಂಟೆ ಆಗಿದೆ. ನೀವಿನ್ನ ಊಟ ಮಾಡಬೇಕು, ಮಾತ್ರೆ ತಗೋಬೇಕು. ನನಗೆ ಆದಿತ್ಯನ ಹತ್ರ ಮಾತಾಡೋವರೆಗೂ ಸಮಾಧಾನ ಇಲ್ಲ. ಮೊದಲು ನಾನು ಅವನ ಹತ್ರ ಮಾತಾಡ್ಬೇಕು. ರಿಂಗ್ ಆಗ್ತಿದೆ, ತೋಳಿ ಮಾತಾಡಿ ಸಮಾಧಾನ ಮಾಡ್ಕೊಳ್ಳಿ. ಹಲೋ, ಅಮ್ಮ ಇಲ್ವಾ? ಇದಾರೆ, ಕೊಡ್ತೀನಿ. ಅಮ್ಮ, ಆರ್ತಿ. ಹಲೋ ಅಮ್ಮ, ನೀವು ಎಲ್ಲಿದ್ದೀರಾ? ನಾನು ಇಲ್ಲೇ ಆದಿ ಪಕ್ಕ ಮಲಗಿದ್ದೀನಿ ಕಣೆ. ಯಾಕಮ್ಮ? ಮತ್ ಶಶಾಂಕ್ ಯಾಕೆ ಫೋನ್ ತಗೊಂಡ? ಯಾಕಾರ್ತಿ, ಸುಮ್ಮನೆ ಏನೇನೋ ಅನುಮಾನ ಪಡ್ತಿದ್ಯಲ್ಲ? ಅವನು ಬೇಕು ಅಂತಾನೆ ನನ್ನಿಂದ ಆದಿತ್ಯನ ದೂರ ಮಾಡಕ್ಕೆ ಹೀಗೆಲ್ಲ ಪ್ಲಾನ್ ಮಾಡ್ತಾ ಇದ್ದಾನೆ. ಅವನನ್ನ ಆದಿತ್ಯನ ಹತ್ರ ಬಿಡಬೇಡಿ ಅಮ್ಮ. ಅವಕಾಶ ಸಿಕ್ತು ಅಂತ ನನ್ನಿಂದ ಅವನು ದೂರ ಕರ್ಕೊಂಡು ಹೋಗಿ ಹೀಗೆ ನನ್ನನ್ನ ಕಾಡಿಸ್ತಾ ಇದ್ದಾನೆ. ಇಲ್ಲ ಆರ್ತಿ, ಅವನು ಹಾಗೇನು ಮಾಡಿಲ್ಲ. ಸ್ಕೂಲ್ನವರು ನಿಮ್ಮ ಮನೆಗೆ ಫೋನ್ ಮಾಡಿದಾಗ ನಿಮ್ಮ ಮನೆಯವ್ರು ಯಾರೂ ಬಂದಿಲ್ಲ ಅಂದಿದ್ದಕ್ಕೆ ಇಲ್ಲಿಗೆ ಫೋನ್ ಮಾಡಿದ್ದಾನೆ. ಇವನು ಹೋಗಿ ಮಗುನ ಕರ್ಕೊಂಡು ಬಂದಿದ್ದಾನೆ. ನಮ್ಮನೆ ಕರ್ಕೊಂಡ್ಬಂದ್ ಬಿಡ್ಬೋದಾಗಿತ್ತಲ್ಲ, ಅಲ್ಲಿಗೆ ಕರ್ಕೊಂಡು ಹೋದ? ನೀವಾಗ್ಲೇ ಕಾಲ್ ಮಾಡಿದಾಗ ಆದಿತ್ಯ ಎಚ್ಚರ ಇದ್ದ ತಾನೆ. ನಾನ್ ಮಾತಾಡ್ಬಾರ್ದು ಅಂತ ಅವನನ್ನ ಬಲವಂತ ಮಾಡಿ ಮಲಗಿಸಿದಾನೆ.
ಆದಿತ್ಯ ನೆಪ್ಸಿ ಒಂದೇ ಒಂದ್ಸರಿ ನಾನು ಅವನ ಹತ್ರ ಮಾತಾಡ್ಬೇಕು. ಅವನೇನ್ ಬೇಕು ಅಂತ ಮಗುನ ಮಲಗಿಸ್ಲಿಲ್ಲ ಕಣೆ. ನಾನು ಇಲ್ಲೇ ಅವನ ಜೊತೆಲೇ ಇದ್ದೀನಿ. ಅಮ್ಮ ಕೊಡಿ ಇಲ್ಲಿ ಫೋನು. ಬೇಡ ಕಣ, ನೀನು ಅವಳ ಜೊತೆ ಮಾತಾಡೋದು ಬೇಡ. ನೀವು ಸುಮ್ಮನೆ ಇರಿಯಮ್ಮ. ಏನು ಮಾಡಿದ್ರು ಅನುಮಾನ ಪಡ್ತಾನೆ ಇರ್ತಾಳೆ. ಆರ್ತಿ ನನ್ನ ಮಾತು ಕೇಳು. ನೀನ್ ಯಾಕೆ ಫೋನ್ ತಗೊಂಡೆ? ಅಮ್ಮ ನೀ ಫೋನ್ ಕೊಡು. ಕೊಡ್ತೀನಿ, ಮೊದಲು ನನ್ನ ಮಾತು ಕೇಳು. ನಾಯೇ ನಿನ್ನ ಮಗನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿಲ್ಲ, ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನೀನು ಅವನಿಗೆ ಅಮ್ಮ ಇರ್ಬೋದು, ಆದರೆ ಅವನಪ್ಪ ನಾನು ಅನ್ನೋದು ಮರಿಬೇಡ. ಪದೇ ಪದೇ ಅಪ್ಪ ಅಪ್ಪ ಅಂತ ಅಂತಿರ್ಬೇಡ. ಯಾಕೆ ಕರಿಬಾರ್ದು? ನಾನೇ ಅವನಪ್ಪ. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅಮ್ಮ ನೀ ಫೋನ್ ಕೊಡು. ಇಷ್ಟೆಲ್ಲ ನನ್ನ ಮೇಲೆ ಹಾರಾಡ್ತಾ ಇದೆಯಲ್ಲ, ಸ್ಕೂಲಿಂದ ಫೋನ್ ಬಂದಾಗ ವಿಷಯ ಯಾಕೆ ತಿಳಿಸ್ಲಿಲ್ಲ ಅಂತ ಮೊದಲು ನಿಮ್ಮ ಮನೆಯವ್ರ ಮೇಲೆ ಕೂಗಾಡು. ಇಲ್ಲಿಗೆ ಫೋನ್ ಬಂದಿದ್ದಕ್ಕೆ ನಾನು ಹೋಗಿ ಅವನ್ನ ಕರ್ಕೊಂಡು ಬಂದಿದ್ದು. ಜ್ವರ ಇದೆ ಅಂತ ಗೊತ್ತಾದ ಮೇಲೆ ಡಾಕ್ಟ್ರನ್ನ ಕರೆಸಿ ಔಷಧಿ ಕೊಡಿಸಿದ್ದೀನಿ. ಮಲಗಿರೋ ಮಗುನ ಎಬ್ಸಿ ಅಂತ ಫೋನ್ ಮಾಡಿ ಕಾಡಿಸ್ತಾ ಇರೋದು ನೀನು. ಒಂದು ದಿವಸ ಅವ್ನು ನಿನ್ನಿಂದ ದೂರ ಇದ್ರೆ ಏನಾಗಲ್ಲ. ನಾವಿಲ್ಲ ಅವನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಮೊದಲು ಅನುಮಾನ ಪಡೋದನ್ನ ನಿಲ್ಸು. ನೆಮ್ಮದಿಯಾಗಿರೋ, ನಮಗೂ ನೆಮ್ಮದಿಯಾಗಿರಕ್ಕೆ ಬಿಡು. ಕೊಡ ಇಲ್ಲಿ ಫೋನು. ಮೊದಲೇ ಅವಳು ಟೆನ್ಷನಲ್ಲಿ ಇದ್ದಾಳೆ. ನೀನು ಇನ್ನೊಂದಿಷ್ಟು ರೇಗಾಡಿ ಅವಳ ತಲೆ ಕೆಡಿಸ್ಬೇಡ. ಆರ್ತಿ, ನೀನೇನು ಯೋಚನೆ ಮಾಡಬೇಡ. ನಾನು ಆದಿ ಜೊತೆಲೇ ಇರ್ತೀನಿ. ನೀನು ನೆಮ್ಮದಿಯಾಗಿ ಮಲ್ಕೋ. ಬೆಳಗ್ಗೆ ಆದ ತಕ್ಷಣ ನಾನೇ ಫೋನ್ ಮಾಡ್ತೀನಿ. ಸರಿ, ಅವನಿಗೆ ಮತ್ತೆ ಎಚ್ಚರ ಆದ್ರೆ ಫೋನ್ ಮಾಡಿಸಿ ಮಾ. ಖಂಡಿತ ಮಾಡ್ತೀನಿ. ಯಾಕೆ ಈಗ ಆಡ್ತೀರ ಆರ್ತಿಯವರೇ? ಸಮಾಧಾನ ಮಾಡ್ಕೊಳ್ಳಿ, ಊಟ ಮಾಡಿ ಬನ್ನಿ. ನಾನು ಆದಿತ್ಯನ ಒಂದಿನೂ ಬಿಟ್ಟಿಲ್ಲ. ಅವನು ನನ್ನನ್ನ ಬಿಟ್ಟಿರೋದಿಲ್ಲ. ಈಗ ಅವನಿಗೆ ಜ್ವರ ಬಂದಿದೆ. ಈಗ ಎಚ್ಚರ ಆದ ತಕ್ಷಣ ಅಮ್ಮ ಅಮ್ಮ ಅಂತ ಕರಿತಿರ್ತಾನೆ, ಗೊತ್ತಾ? ಆಯ್ತು, ಶೋಭಮ್ಮಂಗೆ ಫೋನ್ ಮಾಡಕ್ಕೆ ಹೇಳಿದ್ದೀರಲ್ವಾ? ಎಚ್ಚರ ಆದ್ಮೇಲೆ ಫೋನ್ ಮಾಡ್ತಾರೆ. ನಿಮಗೆ ಶೋಭಮ್ಮನ ಮೇಲೆ ನಂಬಿಕೆ ಅಲ್ವಾ? ಬನ್ನಿ, ಊಟ ಮಾಡಿ. ನನಗೇನು ಬೇಡ, ನೀವು ಊಟ ಮಾಡಿ. ಸುಮ್ಮನೆ ಹಠ ಮಾಡಬೇಡಿ. ನೋಡಿ, ಈಗ ನೀವು ಒಂಟಿ ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಬೆಳೀತಿದೆ. ಅದನ್ನ ಮರ್ತ್ಬಿಟ್ಟಿದ್ದೀರಾ? ತಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ಥರ ಪ್ರೀತಿಯಲಿ, ಹರಸೋ ಹಸುತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಆದಿ ಆದಿ ಶಶಾಂಕ್, ಆದಿತ್ಯನ ಕರ್ಕೊಂಡು ಹೋಗ್ಬೇಡ. ಆದಿ ಆದಿ. ಏನಾಯ್ತು ಆರ್ತಿಯವ್ರೆ? ಸೂರ್ಯವ್ರ, ಆದಿ ಆದಿ ನೋಡ್ಬೇಕು ನಾನು. ಆದಿ ಆದಿ. ಏನಾಯ್ತು ಆರ್ತಿಯವ್ರೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನೀರು ನೋಡಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನನ್ನ ಆದಿತ್ಯ ನೋಡ್ಬೇಕು. ಮನೆ ಕರ್ಕೊಂಡು ಹೋಗಿ ಪ್ಲೀಸ್.
3:30 ಆಗಿದೆ ಆರ್ತಿ ಅವರೇ. ಇಷ್ಟೊತ್ತಲ್ಲಿ ಹೇಗೆ ಡಿಸ್ಟರ್ಬ್ ಮಾಡೋದು? ಪ್ಲೀಸ್ ಸೂರ್ಯರೇ, ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡ್ಕೊಡಿ, ನಾನು ಮಾತಾಡ್ಬೇಕು ಆದಿತ್ಯನ ಹತ್ರ. ಆರ್ತಿ ಅವರೇ, ಆದಿತ್ಯ ಆರಾಮಾಗಿ ಮಲ್ಕೊಂಡಿರ್ತಾನೆ. ಹಾಗೇನಾದ್ರೂ ಇದ್ದಿದ್ರೆ ಶೋಭಾ ಮನೆ ಫೋನ್ ಮಾಡಿ ಹೇಳ್ತಿರ್ಲಿಲ್ವಾ? ಇಲ್ಲ, ನಾನು ಆದಿತ್ಯನ ಹತ್ರ ಮಾತಾಡ್ಲಿಲ್ಲ. ನೀವು ಮಲ್ಕೊಳ್ಳಿ. ಸೂರ್ಯರೇ, ನಾನು ಆದಿತ್ಯನ ಹತ್ರ ಮಾತಾಡ್ಬೇಕು. ನೀವು ಸಮಾಧಾನ ಮಾಡ್ಕೊಳ್ಳಿ. ಅದೇ 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 ಹತ್ರ ಮಾತಾಡ್ಬೇಕು. ಅದೇ ಅಮ್ಮ, ಅಮ್ಮ. ಸೂರ್ಯ, ಏನ್ ಇಷ್ಟೊತ್ತಲ್ಲಿ? ಅಮ್ಮ, ಆರ್ತಿಯವ್ರು ನಿಶಕ್ತಿಯಾಗಿ ನಿಲ್ಲೋಕ್ಕೂ ಆಗ್ತಿಲ್ಲ. ಆದಿತ್ಯ ಅಂತ ಕನ್ವರ್ಸ್ತಾ ಇದ್ದಾರೆ. ಅವನನ್ನೇ ಈಗಲೇ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ಕರ್ಕೊಂಡೋಗೋಣ ಅಂದ್ರೆ ಅವ್ನು ನಿಲ್ಲೋಕ್ಕೂ ಆಗ್ತಿಲ್ಲ. ಇನ್ನು ಹೇಗೆ ಕರ್ಕೊಂಡೋಗೋದು? ಅದಕ್ಕೆ ಡಾಕ್ಟರ್ ಕರೆಯೋಣ ಅಂತ. ಡಾಕ್ಟರ್ ನಂಬರ್ ಇರೋ ಡೈರಿಗೆ ಬೇಕಾಯಿತು. ಸ್ವಲ್ಪ ಕೊಡ್ತೀರಾ? ಅದೇನು ಹುಡುಗಿನೋ ಏನೋ, ಒಂದ್ಸತಿ ಎಷ್ಟು ಹಠ ಮಾಡ್ತಾಳೆ ಅಂದ್ರೆ ಅವ್ಳು ಅನ್ಕೊಂಡಿದ್ ಸಾಸವರೆಗೂ ಬಿಡಲ್ಲ. ಒಂದ್ ನಿಮಿಷ ಇರು, ತಗೊಂಡ್ಬರ್ತೀನಿ. ಒಳಗಡೆ ಬಾರೋ. ಪರವಾಗಿಲ್ಲಮ್ಮ. ಗಾಯತ್ರಿ, ನಿಂತ್ಕೋ. ಡೈರಿ ತಗೊಂಡು ಎಲ್ಲೋಗ್ತಿದ್ಯಾ? ಆರ್ತಿಗೆ ಹುಷಾರಿಲ್ವಂತೆ. ಡಾಕ್ಟರ್ ನಂಬರ್ ಇರೋ ಡೈರಿ ಬೇಕು ಅಂದ ಸೂರ್ಯ, ಅದಕ್ಕೆ ಕೊಡ್ತಾ ಇದ್ದೇನೆ. ನಿಂತ್ಕೋ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀನ್ ಡೈರಿ ಕೊಡ್ಬೇಡ. ಏನ್ರಿ ಈಗ ಮಾತಾಡ್ತಾ ಇದ್ದೀರಾ? ನೀವು ನಿಜವಾಗ್ಲೂ ಮೊದ್ಲಿನ ರಾಜಶೇಖರ ಅಂತ ನನಗೆ ಅನುಮಾನ ಬರ್ತಾ ಇದೆ. ಪರಿಚಯ ಇಲ್ದಿರೋರು ಇಂಥ ಪರಿಸ್ಥಿತಿಲಿ ಸಹಾಯ ಮಾಡ್ತಾರೆ ಅಂತದ್ರಲ್ಲಿ ಸೂರ್ಯ ನಮ್ಮ ಮಗ, ಅವನಿಗೆ ಸಹಾಯ ಮಾಡ್ಬೇಡ ಅಂತಿರಲ್ಲ. ನಿಮಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಗಾಯತ್ರಿ, ನನ್ನ ಮಾತು ಮೀರಿದ್ರೆ ಪರಿಸ್ಥಿತಿ ನೆಟ್ಗಿರೋದಿಲ್ಲ. ನೀವೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಆರ್ತಿ ಸೂರ್ಯನ ಮಗು ತಾಯಿ ಆಗ್ತದಾಳೆ. ನಾನೇನ್ ಕೊಟ್ಟೆ ಕೊಡ್ತೀನಿ. ಸೂರ್ಯ, ಹಲೋ ಡಾಕ್ಟರ್, ನಾನು ರಾಜಶೇಖರ್ ಮನೆಯಿಂದ. ನನ್ನ ಹೆಸರು ಹೇಳ್ಬೇಡ. ಡಾಕ್ಟರ್, ನಾನು ಸೂರ್ಯ ಮಾತಾಡ್ತಾ ಇರೋದು. ನನ್ನ ಹೆಂಡತಿಗೆ ಹುಷಾರಿಲ್ಲ. ಶಿ ಈಸ್ ಪ್ರೆಗ್ನೆಂಟ್. ಚೆಕಪ್ ಮಾಡಬೇಕಾಯ್ತು, ಬರೋಕ್ಕಾಗತ್ತಾ? ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಾನು ಹೊರಗಡೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಈಗ ಅರ್ಥ ಆಯ್ತಾ ಆಶ್ರಯ ಇಲ್ಲದೆ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ? ಗಾಯತ್ರಿ, ನೀನೆಲ್ಲಿ ಹೋಗ್ತಾ ಇದೀಯಾ? ನಾನು ಮಗ ಅಂತ ಹೋಗ್ತಾ ಇಲ್ಲ, ಒಂದ್ ಬಸ್ರಿ ಹೆಂಗಸಿಗೆ ತೊಂದರೆ ಆಗಿದೆ ನೋಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ಯಾಕೋ ಅವಳ ಜೊತೆ ಅಷ್ಟು ಒಟ್ಟಾಗಿ ಮಾತಾಡ್ದೆ ನೀನು? ಇನ್ನೇನ್ ಮಾಡ್ಬೇಕಾಗಿತ್ತು? ಅವಳು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನಿನಗಿದೆಲ್ಲ ಅರ್ಥ ಆಗಲ್ಲ ಕಣೋ. ಬಸ್ರಿ ಹೆಂಗಸನ ಒಂಟಿಯಾಗಿ ಬಿಟ್ಟು ಹೋಗಿದ್ಯಲ್ಲ, ಆ ಮಗುನ ಬೆಳ್ಸೋಕೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ನೀವೆಲ್ಲ ಜೊತೆಗಿದ್ರಲ್ಲ. ನಾವು ಜೊತೆಲಿ ಇದ್ವಿ, ಆದ್ರೆ ಮಗುಗೆ ಅಪ್ಪ ಜೊತೆಲಿ ಇದ್ದಾಗ ಆಗತ್ತಾ?
ನೀನು ಹೇಳಿದ್ದೆಲ್ಲ ಕೇಳ್ತಾಳೆ ಅಂತ ಬಾಯಿಗೆ ಬಂದಾಗ ಅನ್ಬಾರ್ದಿತ್ತು ನೀನು. ಹಾಗನ್ಬಾರ್ದಿತ್ತು ಅಂತ ನನಗೂ ಗೊತ್ತು. ಆದರೆ ಅವಳಿಗೂ ಸ್ವಲ್ಪನಾದ್ರೂ ಬುದ್ಧಿ ಬೇಡವಮ್ಮ? ಮಗು ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಸ್ಕೂಲಿಗೆ ನಾನು ಇಲ್ಲಿಂದ ಕರ್ಕೊಂಡ್ಬಂದಿದ್ದು. ನನ್ನ ಮೇಲೆ ಅನುಮಾನ ಪಡ್ತಾಳಲ್ಲ, ಏನು ತಪ್ಪು ಮಾಡಿದ್ದೀನಿ ನಾನು? ಮಗು ಯಾರ ಕೈಗೂ ಸಿಗದಿರೋಂಗೆ ಎತ್ಕೊಂಡು ಓಡೋಗ್ಬಿಟ್ಟಿದ್ದೀನ? ಕಳ್ಳನ ನಾನು? ಪರಿಸ್ಥಿತಿ ಏನು ಅಂತ ಗೊತ್ತಿದ್ದು ನೀನು ಅವಳ ಪರನೇ ಮಾತಾಡ್ತಾ ಇದೆಯಲ್ಲ. ನಾನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ ಕಣ. ಅವಳು ಮೊದಲೇ ಆತಂಕದಲ್ಲಿದ್ದಾಳೆ. ಹೀಗೆಲ್ಲ ಮಾತಾಡಿದ್ರೆ ಅವಳ ಆತಂಕ ಇನ್ನಷ್ಟು ಜಾಸ್ತಿ ಆಗಲ್ವಾ? ನೋಡೋ, ನಾನು ಹೇಳೋದು ಇಷ್ಟೇ, ಇನ್ನು ಮುಂದೆ ನೀನು ಮಾತಾಡುವಾಗ ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡು. ಆದಿ ಎಚ್ಚರ ಆದರೆ ಅಮ್ಮ ಅಮ್ಮ ಅಂತ ಅಳ್ತಾನೆ. ನಾನು ಅವನ ಜೊತೆ ಮಲ್ಕೊಳ್ತೀನಿ.